ಸದಾ ಸಾಕ್ಷಿ ಇರ್ತಾನ. ಸತ್ಯ ಮಿಥ್ಯ ಪಾಪ ಪುಣ್ಯದ ಮರ್ಮ ನಿನಗ ಗುರ್ತೇನ. ಗಜಾಸೂರ್ಗ ಹೊಡಿಬೇಕಿತ್ತು, ತ್ರಿಪುರ ಸಂಹಾರ ಮಾಡಬೇಕಿತ್ತು. ಶ್ರೇಷ್ಠರನ್ನ ಪಾಲಿಸಿ ಮಾಡಿದ ದುಷ್ಟರ ಮರ್ದನ್ನ. ನಮ್ಮ ಲೋಕನಾಥ ಮಾಡು ಕೃತಿ, ನಮ್ಮ ಲೋಕನಾಥ ಮಾಡಿದ ಭಕ್ತರ ಮುಕ್ತಿ ಸಾಧನ. ನಮ್ಮ ಲೋಕನಾಥ ಮಾಡಿದ ಭಕ್ತರ ಮುಕ್ತಿ ಸಾಧನ. ದೇವಾದಿ ದೇವನ ಮಗ ನಾನು, ದೇವತನ ಸುದ್ದಿ ಹೇಳುವೇನು. ನಾಯಿಗೇನ ಗುರುತ ಇಂಥ ಅಮೃತ ಪಾನ. ದೇವನ 5 ಮುಖದು ಕೇಳತೀದಿ ನಾಮಕರಣ. ನೀನು ಕೇಳಿದ ವಿಷಯ ಹೇಳಿ ಮಾಡುವೆ ಸಂಶಯ ನಿವಾರಣ. ಶ್ರೀಮುಖ ಜಂಬುಕ ಮುಖ, ಕಚ್ಚಪ್ಪ ಮುಖ, ದರ್ದುರ ಮುಖ, ವೃಶ್ಚಿಕ ಮುಖ ಕೇಳು ಸ್ವಲ್ಪ ಕಿವಿ ಕೊಟ್ಟು ನೀನ. ಯಾವ್ಯಾವ ಮುಖದಿಂದ ಯಾರ್ಯಾರು ಹುಟ್ಟ್ಯಾರ ಅನ್ನೋದಿ ಕೇಳ್ಕೋ ವರ್ತಮಾನ. ಯಾವ್ಯಾವ ಮುಖದಿಂದ ಯಾರ್ಯಾರು ಹುಟ್ಟ್ಯಾರ ಅನ್ನೋದಿ ಕೇಳ್ಕೋ ವರ್ತಮಾನ. ಸದ್ಜಾತಿಯಿಂದ ವಿಷ್ಣು ವಾಮದೇವ, ಮುಖದಿಂದ ಬ್ರಹ್ಮದೇವ, ಅಘೋರದಿಂದ ರುದ್ರದೇವ ಆಗ್ಯಾರ ಜನನ. 5ನೇ ಈಶಾನ್ಯ ಮುಖದಿಂದ ಸಿದ್ಧ ಸಾಧ್ಯರ ಉತ್ಪನ್ನ. 4ನೇ ತತ್ಪುರುಷ ಮುಖದಿಂದ ಹುಟ್ಟ್ಯಾರ ದಾನವಗಣ. ಏ 60,000 ರುದ್ರಗಣ, 18,000 ಗಂಧರ್ವಗಣ, 8 ಲಕ್ಷ ಮೇಘ ಗಣ ಹುಟ್ಟ್ಯಾರ ಬಹುಜನ. ಲಕ್ಷ ಕಿನ್ನರ ಗಣ, 9 ಲಕ್ಷ ತಾರಗಣ. ಲಕ್ಷ ಕಿನ್ನರ ಗಣ, 9 ಲಕ್ಷ ತಾರಗಣ. ಕೃತಾತ್ರತ ದ್ವಾಪಾರ ಯುಗದಲ್ಲಿ ಯಾರ್ಯಾರು ಹುಟ್ಟಿ ಬಂದಾರೆಂದು ದರ್ಪ ಮಾಡಿ ಹುರುಪಿಲೆ ಕೇಳದೆ ಹೆಂಗಸ ಅಜ್ಞಾನ. ಕೃತ ಯುಗದೊಳಗ ಮತ್ಸ್ಯ ಕೂರ್ಮ ಅವತಾರ ಧಾರಣ. ತ್ರೇತ ಯುಗದೊಳಗ ಹುಟ್ಟಿ ಬಂದ್ರು ರಾಮ ರಾವಣ. ಪ್ರಥಮಾದಿ ಕಶ್ಯಪಗ 36 ಹೆಂಡ್ರು ಅವಾಗ. 33 ಕೋಟಿ ದೇವತರ ಈತ ನಿಂದೆ ನಿರ್ಮಾಣ. ದ್ವಾಪಾರ ಯುಗದೊಳಗ ಹುಟ್ಟಿ, ದ್ವಾಪಾರ ಯುಗದೊಳಗ ಕೌರವ ಪಾಂಡವರು ಆಗ್ಯಾರ ಜನನ. ಈಗ ಶಂಕದ ಗ್ರಾಮದೊಳಗೆ ನಾನು ಶರವಾಗಿ ಬೇಡ್ಕೊಳ್ಳೋದು ಏನಂದ್ರ, ಹಣ ಕೊಡೋದಕ್ಕಿಂತಲೂ ನಿಮ್ಮಲ್ಲಿ ಇರ್ತಕ್ಕಂಥ ಗುಣ ಕೊಡ್ಬೇಕು ನಮಗೆ. ಗುಣ ಯಾವುದು? ಆ ಹೆಣ್ಮಗಳು ಏನು ಕೇಳ್ಯಾಳ, ಇವ ಏನು ಹೇಳಕತ್ತೇನ, ಇದನ್ನು 1 ಲಕ್ಷ ಕೊಟ್ಟು ಕೇಳಿ ನನಗೆ ಆಶೀರ್ವಾದ ಮಾಡಿದ್ರಿ ಅಂದ್ರೆ ಮತ್ತು ಇಂಥವು ಏಸೋ ಹೆಣ್ಮಕ್ಳು ಭೇಟಿ ಆಗ್ಯಾವ, ಏಸೋ ಭೇಟಿಯಾಗಿ ಹೋಗ್ಯಾವ, ಮತ್ತು ಇವನು ಭೇಟಿ ಆಗ್ಯಾವ, ಮುಂದೆ ಏಸೋ ಬರವದಾವ. ಮತ್ತೆ ಇರಲಿ, ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇತ್ತಂದ್ರೆ ಮಾತ್ರ ಅದು ಹಣ ಭಾಳ ದೊಡ್ಡದು. ಈಗ ನೋಡ್ರಿ ಹಿಂದೊಂದು ಗಡಿ ಬಂದದ್ರಿ, ಅದು ಹಿಂದೆ ಹೆಣ್ಮಗಳಿಂದ ತಾಳ ಹಾಕ ಮನುಷ್ಯ. ಆ ಹೆಣ್ಮಗಳು ಇನ್ನ ಬಕ್ಷಿ ಸ್ವೀಕಾರ ಮಾಡ್ತಾಳ. ಎಷ್ಟೇರೆ ಅದು ಹಂಗೆ ಹರಿದಿರ್ಬೇಕು, ಎಷ್ಟೇರೆ ಮಂಗ್ಯನ ಗುಣ ಇರ್ಬೇಕ್ರಿ ಅವನ ಬಲ್ಲಿ. ಹೊಲಗು ಹೊಲಗು ಹೊಲಗತ್ತದ. ಏನು ಹುಚ್ಚಿ ಬಂದದ ಅದು.
ಪುರ್ಸೊತ್ತಿಗೆ ನಿಲ್ಲ ಅವನಿಗೆ ಅವ್ರ ಅಪ್ಪ ಹರದೇಶಿ ಪದ ಹಾಡೇನ್ರಿ ಸಾರವಾಡ ಹುಸೇನಿ ಮಗ ತಾನೇ ದಪ್ಪ ತಗೊಂಡು ತಾನೇ ಪದ ನಮ್ಮಂಗೆ ಮುಂದೆ ಹಾಡಿದ್ರೆ ನಿಮ್ಮಂಥವ್ರು ಎಷ್ಟೋ ಮಂದಿ ಕಿಮ್ಮತ್ತು ಕೊಡ್ತಿದ್ರು. ಅದನ್ನೆಲ್ಲ ಬಿಟ್ಟು ಒಂದು ಹೆಣ್ಮಗಳು ಕೂಡ ಹಿಂದೆ ತುಂತುನಿಗೆ ಬಂದು ಹುಲುಗತ್ತದ್ರಿ. ಅದಕ್ಕ ನಮ್ಮ ಅಂದೇವಾಡಿ ಕವಿಗಳು ಏನ್ ಹೇಳ್ತಾರ, ಮತ್ತೊಬ್ಬರ ಮನಿ ಎಂದಿಗೆ ಮುರಿಬಾರ್ದು, ಮನಿ ಮುರುಕರಿಗೆ ಆದರ್ಶಿ ಕರಿಬಾರ್ದು. ಸ್ವತಃ ಶಾಣೆ ಇರ್ಲಕ್ಕಾಗಿ ಮತ್ತೊಬ್ಬರು ಬುಡುಕುಡ್ ಹೋಗಿ ಮಂದಿ ಶಾಂಟ ಹರಿಬಾರ್ದು ಅಂತ ಹೇಳ್ತಾರ. ಯಾರು ಶೇಖಪ್ಪ ಅಲ್ಲೋ, ಸ್ವತಃ ನೀನೇ ಶಾಣೆ ಇದಿ, ನಿಮ್ಮ ಮನ್ಯಾಗ ಶಾರಿಕೆ ಬಂದದ 2-3-4 ತಲಿ, ಮತ್ತೆ ನೀ ಒಂದು ಹೆಣ್ಮಗಳು ಕೂಡ ಸೂರಿಗೆ ಬಂದು ಹಿಂದೆ ಏನೇನೋ ನಡೆಸಿದೆ ಅಂದ್ರೆ ಇಂಥವ್ರಿಗೆ ಎತ್ತಾರ್ರಿ ಅವ. ನೀ ಸ್ವತಃನೇ ಶಾಣೆ ಇದೆಯಪ್ಪ, ಇನ್ನೊಬ್ಬರು ಬುಡುಕುಟ್ ಹೋಗಿ ಮಂದಿ ಶಾಂಟ ಹರಿಲಕ್ಕೆ ಹೋಗ್ಬೇಡತ್ತೇಳಿ. ಅಲ್ಲಕ್ಕಿ ಬಂಗಾರಂಗಿ ಹೆಣ್ಮಗಳು ಮಾತಾಡ್ಲಕತ್ತೇಳಿ, ಇನ್ನ ಆಕಿ ಶಬ್ದ ಇರ್ತಾವ, ಇದು ಒಮ್ಮದೊಮ್ಮಲೇನೆ ಹೊಲಗ್ ಹೊಲಗ್ ಎಲ್ಲಿ ತಂದೆ ವಿದೇಶರಿ. ಅದಕ್ಕೆ ಅದು ಬಿಡು. ಯಾಕಂದ್ರೆ ಅಂತಃಕರಣಕ್ಕಿಂತಲೂ ಹಣ ದೊಡ್ಡದು ಯಾವ್ದಲ್ಲ. ನಿಮ್ಮ ಕರುಣೆ ಇತ್ತಂದ್ರೆ ಆ ಭಗವಂತ ಏನು ಕೊಡ್ತಾನೋ ಎಲ್ಲಿ ಏನು ಕೊಡ್ತಾನೋ ಹೇಳಕ್ ಬರುದಿಲ್ಲ. ಈಗ ಒಂದು ವಿಜ್ಞಾಪನೆಯನ್ನ ಮಾಡ್ತೇನೆ. ನಮ್ಮ ಶಿವಣ್ಣವರು ವಸ್ತಿಯವರು ಹೆಣ್ಮಕ್ಳಿಗೆ ಸತ್ಕಾರ ಮಾಡ್ಯಾರ, ಗಂಡಸ ಮಕ್ಕಳಿಗೆ ಯಾರು ಮಾಡೋರು ಅದು ಕೇಳಾಳ್ತಾರ ಅವರು. ಅದಕ್ಕೆ ಅವರು ಬಂದಾರ ಕಾಕಗಳು ಅವ್ರು ಸತ್ಕಾರ ಮಾಡ್ತಾರೆ. ಬಂದು ರೊಕ್ಕ ಕೊಟ್ರೆ ನಮ್ಮ ಅಪ್ಪದೇರೆ ಕೊಟ್ರೆ ರೊಕ್ಕ ತೊಗೊಂಡು ಹೊಂಟಾಳ ಜೋಳಿಗೆ ಹಾಕೊಂಡು. ಮತ್ತು ನಾವೇ ಎಲ್ಲ ಭೂಷಣ ಮಾಡೋರು ಹೊಳ್ಳಿ ನಮಗೆ ಬೇಯ್ತಾಳಂದ್ರೆ ಅವ್ರು ತಿಳ್ಕೊಂಡ್ರು ಅಂಶನ ಬಾಯಾಗ ಹಾಟ್ ಅಂದ್ರೆ ಎಲ್ಲರಿಗೆ ಜರ್ಜರ್ ಬರ್ತದೆ ಅಂತೇಳಿ. ನಾ ಬಿಡಬಾರ್ದಪ್ಪ, ನಮ್ಮ ಬಿರದ ಗಂಡಿನ ಬಿರದ ತಿಳ್ಕೊಂಡು ಅವ್ರು ಬಂದು ನಮಗೇನದ ಸನ್ಮಾನ ಮಾಡಿದರು. ಇರಲಿ, ಸಭಾ ಇದ್ದಲ್ಲಿ ಪಂಡಿತರು ಇರೋವ್ರಿ, ಯಾರ್ಯಾರು ಇಚ್ಛಾ ಹೆಂಗಿರ್ತದ ಇರಲಿ. ಅದಕ್ಕಾಗಿ ಈಗ ಮುಂದೆ ಇವ್ರು ಏನೇನು ಕೇಳ್ಯಾರ ವಿಷಯಗಳು, ಅದಕ್ಕೆ ಮಾತ್ರ ಭಾಳ ಲಕ್ಷ್ಯ ಕೊಡ್ರಿ. ನಾ ಹೇಳೋದು ಅದಕ್ಕೆ. ಈಗ ಮತ್ತೇನು ಹೇಳ್ಬೇಕಾಗ್ಯದ ಹೆಣ್ಮಗಳಿಗೆ, ಆತು ಸೃಷ್ಟಿ ಚಾಲನ ಆಧಾರ ಇಲ್ದೆ ಬರಿತಾರೇನ ಸುಳ್ಳೆ 18 ಪುರಾಣ. ಅದೃಶ್ಯ ಬೀಜ ಸಾಂಬ ಎಷ್ಟೋ ದಿವಸ ಮಾಡಿದ ಪಾಲನ. ಚತುರ್ಮುಖದ ಈಶನಿಂದೆ 4 ವೇದ ಚತುರ ಖಾನಿ. ಬ್ರಹ್ಮನಿಂದ 12 ಬ್ರಹ್ಮರ ಜೈಘೋಷಣ. ನಾರದ ಕೃಷ್ಣನ ಹೆಣ್ತಿಗೆ ಬೇಡ್ಯಾನಂದೆ ಹೆಂಗಸ ಜ್ಞಾನ. ನಾರದ ಕೃಷ್ಣನ ಹೆಣ್ತಿಗೆ ಬೇಡ್ಯಾನಂದೆ ಹೆಂಗಸ ಜ್ಞಾನ. ಮನ ಶಂಭೋ ನಾರದ ನಿನ್ನೊಳಗ ಆತ್ಮ ಕೃಷ್ಣಗ ಮೋಹ ಎಂಬ ಸತಿಗ ಬೇಡಿದ್ದು ಖರೆ ಐತಿ, ಬೇಡಿದ್ದು ಖರೆ ಐತಿ. ಒಟ್ಟು ನಿರ್ವಿಷಯ ನಿಂತ ಕೈ ಎತ್ತಿ ನಿಂತ ಕೈಯ 60 ಮಕ್ಕಳ ಅಂದಿ ನಾರದಗ ಬುದ್ಧಿ ಇಲ್ಲ ನಿನಗ. ಗಂಡಸರು ಹೆಂಗ ಹಡಿಯತಾರ ಹಗಲಗೀತಿ, ಹಡಿತಾರ ಹಗಲಗೀತಿ. ಸಾಟಿ ಸಮಶರ ಬರದ ವೇದ ಮೂರ್ತಿ ಬರದ ವೇದ ಮೂರ್ತಿ. ಪಾರ್ವತಿ ಹಡದಾಳಂದಿ ಗಣಪತಿಗ ಗಂಡ ಇಲ್ದೆ ಹಂಗ ಪಂಚಾಕ್ಷರಿ ಆಗ ನುಡದು ಪಾರ್ವತಿಯ, ನುಡದು ಪಾರ್ವತಿಯ. ಮಂತ್ರದಿಂದ ಹುಟ್ಟಿದ ಗಣಪತಿ, ಹುಟ್ಟಿದ ಗಣಪತಿ. ಸೀತಾ ಹಡದಾಳಂದಿ ಲವ ಕುಶಾರಿಗ ಸೂರ್ಯ ಚಂದ್ರಗ ಸ್ವತಃ ಆಕಿನೇ ಹೆಂಗ ಹಡಿತಾಳ ನಿಮ್ಮ ಸೀತೆಯ, ಹಡಿತಾಳ ನಿಮ್ಮ ಸೀತೆಯ. ವೀರ ಬಿಟ್ಟಿಲೇನ ರಾಮ ರಘುಪತಿ, ರಾಮ ರಘುಪತಿ.
ಅಂದ್ರ ರೊಕ್ಕದ ಆಶಕ್ಕಾಗಿ ನೀನು ಸಿಕ್ಕಂಗ ಬಗಳಬೇಡ ಅಂತ ಹೇಳಿದಳಕಿ. ಅದಕ್ಕೆ ಏನು ಹೇಳ್ಬೇಕಾಗಿದೆ ವಿದ್ಯಾಶ್ರೀ ಅವರಿಗೆ? ರೊಕ್ಕದ ಆಶಕ್ಕಾಗಿ ನಾನು ಸಿಕ್ಕಂಗ ಬಗಳವಲ್ಲ, ಸ್ವಕ್ಕಿನ ಹಕ್ಕಿಗೆ ರೆಕ್ಕಿ ಮುರಿದು ಹರದಾಸರ ಬಾಣ. ಲೆಕ್ಕಿನ ಪ್ರಕಾರ ಬೋಧ ಹೇಳಿ ಮಾಡುವೆ ಸಂಶಯ ನಿವಾರಣ. ದಿಕ್ಕ ತಪ್ಪಿ ಬಗಳಿದರ ನಿನಗ ಅಂದಾರೋ ಸ್ವಾನ. ಗಜಾಸೂರ್ಗ ಹೊಡಿಬೇಕಿತ್ತು, ತ್ರಿಪುರ ಸಂಹಾರ ಮಾಡಬೇಕಿತ್ತು. ಶ್ರೇಷ್ಠರನ್ನ ಪಾಲಿಸಿ ಮಾಡಿದ ದುಷ್ಟರ ಮರ್ದನ್ನ, ನಮ್ಮ ಲೋಕನಾಥ ಮಾಡಿದ ಭಕ್ತರ ಮುಕ್ತಿ ಸಾಧನ. ಅಂದ್ರ ದೇವ್ರಿಗೆ ಹೋಗೋರಿಗೆ ಜರ ಹಿರಿಯರು ಬಾಜು ದಾರಿ ಮಾಡಿ ಕೊಡ್ಬೇಕು. ಯಾಕಂದ್ರ ಈಗ ಅಗ್ದಿ ಒಳ್ಳೆ ರಶ್ಯ ಮನಗಂಡ ಲಡಾಯಿ ನಡೆದದ ಈ ಸದ್ಯ. ನೀವೇನು ಗದ್ದಲೆ ಎಬ್ಸ್ಬೇಡ್ರಿ, ಅವ್ರು ಅಗಲ್ ತೊಗೊಂಡು ಹೋಗೋರಿಗೆ ಜರ ದಾರಿ ಬಿಡ್ರಿ, ದೀಡ್ ನಮಸ್ಕಾರ ಹಾಕವ್ರಿಗೆ. ಅದು ಅದಕ್ಕೆ ಮುಂದೆ ಹಲಿಗೆ ಅವ್ರಿಗೆ ನಾವು ಹೇಳೋದೇನಂದ್ರೆ ಇಲ್ಲಿ ಬಂಧುಗಳಿಗೆ ಜರ ಕಟ್ ಮಾಡಿ ನಮಗೆ ಆಶೀರ್ವಾದ ಮಾಡಿರಿ ಮತ್ತು ಕೆಡಿಸಿರಿ. ಯಾಕಂದ್ರೆ ನೀವು ಮಾತಂಗಿ ಮಕ್ಕಳು. ಅದಕ್ಕೆ ಏನು ಹೇಳ್ಬೇಕಾಗ್ಯದಂದ್ರೆ 28 ವಿಗದ ಸುದ್ದಿ ಗಟ್ಟಿ ಹೇಳತೀನಿ ತಿದ್ದಿ. ಓಮ ಎಂಬೋ ಶಬ್ದ ಒಂದೇ ಇತ್ತು ಅನುದೀನ. ಎಷ್ಟೋ ಕಾಲದ ಹಾಟಿ ಆತೋ ಮುಂದ ಇಚ್ಛಾ ಉತ್ಪನ್ನ. ಘಟಪಟದ ರೂಪ ತಾರ ಆಯ್ತು ಸೃಷ್ಟಿ ಮಂಡನ. ಇಚ್ಛಾ ಮಾತ್ರದಿಂದ ಕಲ್ಪಿತ ಇಚ್ಛಾಶಕ್ತಿ ಹುಟ್ಟಿ ಬಂದಳು. ಅಚ್ಚಿ ಮಾಡು ಹುಚ್ಚ ಹೆಂಗಸ ನಿನಗೇನ ಕೋನ. ಅಚ್ಯುತ ಸಚ್ಚಿದಾನಂದ ಆತನಿಂದ ಮಾಯಿಗೆ ಚೈತಾನ. ಅಚ್ಯುತ ಸಚ್ಚಿದಾನಂದ ಆತನಿಂದ ಮಾಯಿಗೆ ಚೈತಾನ. ಲಕ್ಷ್ಮೀ ಜಲಾರಿ ಒಳಗ ಲಿಂಗ ಮೂಡ್ಯಾದಂತ ಹೇಳತೀರಿ. ಅಂದ್ರ ಈಕಿ ಜಲಾರಿ ಒಳಗ ನಮ್ಮ ಲಿಂಗ ಮೂಡ್ಯದತ್ರಿ. ಈಕಿ ಜಲಾರಿ ಆಧಾರ ಆಗ್ಯದತ್ತ ನಮ್ಮ ಲಿಂಗಕ್ಕ. ಜರ ಲಕ್ಷಿ ಕೊಡ್ರಿ. ಲಕ್ಷ್ಮೀ ಜಲಾರಿ ಒಳಗ ಲಿಂಗ ಮೂಡ್ಯಾದಂತ ಹೇಳತೀರಿ. ದುಗುಡ ಹಾಡಿ ಮೂಗ ಮುರಿಬೇಡ ಹೆಂಗಸ ಅಜ್ಞಾನ. ಲಕ್ಷ್ಮೀ ಜಲಾರಿ ಅಂದ್ರ ತೂತಿನ ಕಲ್ಲ ಸಗುಣ ಠಿಕಾಣ. ಉದ್ದ ಲಿಂಗದ ಕಲ್ಲ ತೂತಿನ ಒಳಗ ಇಡುವೆ ಕಾರಣ. ಹೆಣ್ಣಗಣ್ಣಿನ ಕೂಟದಂತೆ ಸಗುಣ ನಿರ್ಗುಣ ಕೂಡಿಕೊಂಡು ನಾಟಿ ಬಂದಿದೆ ನಿಜ ನಿಂಗಂತ ತಗದಿ ಕಾನೂನ. ನರಕದ ಒಳಗಿನ ಸುದ್ದಿ ಜ್ಞಾನದ ಒಳಗ ತೆಗಿಬ್ಯಾಡ ಜ್ಞಾನ. ನರಕದ ಒಳಗಿನ ಸುದ್ದಿ ಜ್ಞಾನದ ಒಳಗ ತೆಗಿಬ್ಯಾಡ ಜ್ಞಾನ. ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮ ತ್ರಿಮೂರ್ತಿಗಳಿಗೆ ಗರು ಬರ್ತದ್ರಿ. ಗರು ಬಂದೆ ಅಲ್ಲಿ ಅನಸೂಯನ ಮನಿತಾನ ಹಾದ್ರತ್ತ. ಅಲ್ಲಿ ಅನಸೂಯನ ಮನಿತಾನ ಹೋಗಿ ಅವರು ಮನ್ಯಾಗ ಕೂಸಾಗಿ ಆಡದ್ರತ್ತ. ಎಷ್ಟು ಮಚ್ಚರಿದ್ದಿರ್ಬೇಕ್ರಿ. ಆಕಿದು ವಾರ್ತಿ ಹೋಗಿ ನಾರದ ಮಹಾಸ್ವಾಮಿ ಹೇಳಿದ, ಭೂಲೋಕದೊಳಗೆ ಅತ್ರಿ ಋಷಿ ಹೆಂಡತಿ ಅನಸೂಯ ಅಂತ ಪತಿವ್ರತಿ. ಆಕಿ ಗಂಡನ ಆಜ್ಞೆದ ಪ್ರಕಾರವಾಗಿ ನಡ್ಕೊಳ್ಳಕ್ಕೆ ಅಂದ್ರೆ ನಾ 3 ಲೋಕದಾಗ ನೋಡ್ಲಿಲ್ಲ, ಭಾಳ ಶ್ರೇಷ್ಠ ಅದ ಅಂದ ನಾರದ. ಯಾಕ ಇವ್ರು ಹೆಂಗಸರು ಸೊಕ್ಕ ಮುರಿಬೇಕಾಗಿತ್ತಲ್ರಿ. ಇವಕ್ಕ ಒಳಗೆ ಹೊಟ್ಟಾಗ ಎಲ್ಲಿ ಸಮಾಧಾನ ಇರ್ಲಾರ್ದಂಗಾಯ್ತು. ಇವು ತಲೆ ಕಟ್ಕೊಂಡು ಬಿದ್ದೂರಪ್ಪ. ಬ್ರಹ್ಮನ ಹೆಂಡತಿ ಸರಸ್ವತಿ ಮತ್ತು ವಿಷ್ಣುನ ಹೆಂಡತಿ ಲಕ್ಷ್ಮಿ, ಭಗವಂತನ ಹೆಂಡತಿ ಪಾರ್ವತಿ ತಲೆ ಕಟ್ಕೊಂಡು ಬಿದ್ದಿದ್ದು ಬರೋದ್ರೊಳಗೆ. ಅವರು ತ್ರಿಲೋಕ ಸಂಚಾರ ಮಾಡ್ಕೊಂಡು ಬಂದರು. ಯಾಕೆ ಏನಾಗ್ಯದ ನಿಮಗೆ ಹಿಂಗ್ಯಾಕ? ನಾವು ಹೇಳಿದ್ದು ಮೊದಲು ಕೊಡ್ತೀನಿ ಅಂತ ವಚನ ಕೊಡ್ರಿ, ನಾವು ಹೇಳ್ತೀವಿ ಅಂದ್ರು 3 ಮಂದಿ ಮನ್ಯಾಗ. ಹಿಂಗೆ ಆಯ್ತು 3 ಮಂದಿಗೆ. ಭೂಲೋಕದೊಳಗೆ ಅತ್ರಿ ಋಷಿ ಹೆಂಡತಿ ಅನಸೂಯ ಭಾಳ ಶ್ರೇಷ್ಠದಾವತ್ತ ನಮಗಿಂತಲೂ. ಆಕಿ ಪತಿವ್ರತ ಪ್ರಭಾವ ನಾಶ ಮಾಡಿ ಬರ್ಬೇಕಂತ ಹೇಳ್ತಾರೆ ಇವ್ರು ಹೆಣ್ಮಕ್ಳ.
ಇಲ್ಲಿ ತನ ಏನೇನು ಹೇಳಲಿಕ್ಕಿ ಇವ್ರು ಹೆಣ್ಮಕ್ಳು ಅನ್ಬೇಕ ಏನು ಅನ್ಬೇಕ ನೀವೇ ಹೇಳ್ರಿ ವಿದ್ಯಾಶ್ರೀ, ನಾ ಹೇಳಲ್ಲ. ಅಲ್ಲ, ಹೆಣ್ಮಕ್ಳದೇ ಪತಿವ್ರತ ಪ್ರಭಾವ ನಾಶ ಮಾಡತ್ ಹೇಳಿ ಗಂಡದೇರಿಗೆ ಕಲಿಸ್ತಾರಂದ್ರ ಮತ್ತು ಇವ್ರು ಎಷ್ಟು ಕುಂಟ್ಲಿಗಿತ್ತೇರ್ರಿ ನಮ್ಮಂಗೆ ಆಗತ್ ಹೇಳವ್ರಿ. ನಿಮ್ಮ ಗಂಡಸರು ಹಿಂಗೆ ಮಾಡ್ಯಾಳತ್ ಹೇಳಿ ಹೇಳಿದ್ರು ಆಗಾಳೆ ಅಗದಿ ಬಾಯಿ ಕಿಸ್ತ ಹೇಳಿದ್ರು. ನಿಮ್ಮ ಹೆಣ್ಮಕ್ಳು ಹಿಂಗೆ ಹೇಳ್ತಾರಂದ್ರೆ ನಿಮ್ಮ ಹೆಂಗೆ ನೀವು ಹೆಣ್ಮಕ್ಳು ನೀವು ಕುಂಟ್ಲತನ ಮಾಡವ್ರಲ್ಲ, ಕಬ್ಜೆ ಹಚ್ಚವ್ರಿ. ಒಬ್ರಿಗಿಬ್ಬರು ಕಬ್ಜೆ ಹಚ್ತಾರ, ಹಂಗೆ ಬಬ್ಬಾಟ ಮಾಡಿ ಎಬ್ಸೋದು ಗದ್ದಲ. ಅದಕ್ಕೆ ಈಗ ಏನು ಹೇಳ್ಬೇಕಾಗ್ಯದ, ತ್ರಿಮೂರ್ತಿಗೆ ಬರಲಿಲ್ಲ ಗರ್ವ, ಅವ್ರವ್ರ ಹೆಂಡ್ರ ಮಚ್ಚರ ಭಾವ. ಮೊದಲು ಹೋಗಂದ್ರು ದೇವ ಅನಸೂಯನ ಮನಿತಾನ, ಪತಿ ಪಾದ ಪೂಜಾ ಮಾಡು ನೇಮ ಅನಸೂಯ ಅನುದಿನ. ಪತಿ ಪಾದ ತೀರ್ಥ ಚೆಲ್ಲಾಳಾಗ ತ್ರಿಮೂರ್ತಿನ. ನಾನೇ ಹೆಚ್ಚ ಅನ್ನುವ ಹೆಣ್ಣ ತನ್ನ ಪಾದಕ ಹೊಡಿಬೇಕಿತ್ತು. ಅತ್ರಿ ಋಷಿಗಳು ಮಾಡುತ್ತಿದ್ರು ಶಿವನ ಪಾರಾಯಣ. ದಾಸರ ದಾಸ ಕೂಸ ಆಗುವುದು ಶಿವನು ಇದೇ ಕಾರಣ. ದಾಸರ ದಾಸ ಕೂಸ ಆಗುವುದು ಶಿವನು ಇದೇ ಕಾರಣ. ಅನಸೂಯನ ಮಂತ್ರಲಿಂದ ದತ್ತಾತ್ರೇಯಾಗಿ ಬಂದಾರಂದಿ. ಅತ್ರಿ ಋಷಿಗೆ ತ್ರಿಮೂರ್ತಿ ಕೊಟ್ಟಿದ್ರು ವಚನ. ಆಗ ದತ್ತಾತ್ರೇಯ ಆಗಿ ಬಂದ್ರು ಅಲ್ಲಿ ಜನನ. 3 ತಲೆ ದತ್ತಾತ್ರೇಯಿಗೆ ಆಗಿದ್ದು ಇದೇ ಕಾರಣ. ಸಂಚಿತ ಮಲನ ಎಂಬೋ ದೋಷ ವಾಲ್ಮೀಕಿ ಮಾಡಿದ ಪ್ರಾಣಹಿಂಸ. ನಾರದ ಬಂದು ಸಾರಿ ಹೇಳಿದ ಉಪದೇಶ ಕೀರ್ತನ. ವಾಲ್ಮೀಕಿ ಋಷಿಯ ಅನಸಿಕೊಂಡು ಬರೆದ್ರು ರಾಮಾಯಣ. ಇಂದ್ರ ಕಾಳಗ ಹೂಡಿದ ಭಂಟ, ಇಂದ್ರನವನ ಅರ್ಜುನ ಸುಟ್ಟ. ಪತಕ್ಷಕ ಎಂಬೋ ಶರ್ಪ ಶಪಥ ತೊಟ್ಟಿತು ಆದೀನ. ಕರ್ಣನ ಕೈಯಾಗ ಶರ್ಪಾಸ್ತ್ರಾಗಿ ಕೊಲ್ಲಲು ಪಾರ್ಥನ. ಕೃಷ್ಣ ಗಾರುಡಿಗೆ ತಿಳಿದು ಬಂತು ಕಪಟ ಕಾನೂನ. ತೊಟ್ಟ ಬಾಣ ತೊಳ್ಳಿಲ್ಲ ಕರ್ಣ, ಪಾರ್ಥನಿಗೆ ಉಳಿಸಿದ ಕೃಷ್ಣ. ಖುಷಿ ಬಿದ್ದು ಹೋಯ್ತು ಬಾಣ ಉಳಿದ ಅರ್ಜುನ. ಅದೇ ಬಾಣ ಪಡೆದು ತಂದಿಗೆ ಹೊಡೆದ ಬಬ್ರವಾನ. ಅದೇ ಬಾಣ ಪಡೆದು ತಂದಿಗೆ ಹೊಡೆದ ಬಬ್ರವಾನ. ಕಾರ್ತಿಕ ಸ್ವಾಮಿ ತಿಳದವರ, 6 ಅಳಿದವರ, ಶೇಷ ಉಳಿದವರ ತಾವೇ ದೇವ, ತಾವೇ ದೇವರು. ಆಶಾ ವಿಷಯ ದೈತರ್ನ ಕೊಂದಾರು, ದೈತರ್ನ ಕೊಂದ. ಪಾಪಿಲ್ಲೆ ಹುಟ್ಟಿ ಬಂದವರ ಕೇಳು ಅವರ ಹೆಸರ, ಕಾಯುವುದಿಲ್ಲ ಕಸರ ದ್ರೋಣಾಚಾರ್ಯವರು, ದ್ರೋಣಾಚಾರ್ಯವರು. ದ್ರೋಣ ಕುಂಡಲದೊಳಗ ಹುಟ್ಟಿ ಬಂದಾರು, ಹುಟ್ಟಿ ಬಂದ. ಜಡಿಯ ಒಳಗ ಹುಟ್ಟಿದ ವೀರಭದ್ರ ಜನನಿಗೆಲ್ಲ ಕುವರ. ತಂದಿನ ಶಂಕರ ಬರದು ಏಟಾರು, ಬರದು ಏಟಾರು. ಘೋರಕನಾಥ ತಿಪ್ಪ್ಯಾಗ ಹುಟ್ಟ್ಯಾರು, ತಿಪ್ಪ್ಯಾಗ ಹುಟ್ಟ್ಯಾರು.
ಅಂದ್ರ ಸಭಾ ಇದ್ದಲ್ಲಿ ಜ್ಞಾನಿಗಳು ಇರ್ತಾರ ಅಭ್ಯಾಸ ಮಾಡಿದವರು. ಯಾಕಂದ್ರೆ ಈಗ ನಮ್ಮ ಗುರುನಿಂಗಪ್ಪನ ಕಟ್ಟಿ ಮನಿ, ಯಾಕಂದ್ರೆ ಅವ್ರ ಮನಿತಾನದೊಳಗೆ ಕವಿ ವಂಶಾವಳಿ ಬಂದಿದ್ದೆ ಇಲ್ಲಿ. ನಾವು ಅವ್ರ ವಂಶಿಕರೇ ಇರಲಿ, ಬಾಕಲು ಹೇಳೋದೇನು ಇದು ಇಲ್ಲ. ಅವ್ರ ಮನಿತಾನದೊಳಗೆ ಎಂತಿಂಥ ಸಾಹಿತ್ಯ ಇತ್ತು ಎಲ್ಲ ಅವರು ಟೇಲರಿಕೆ ಮಾಡೋ ಹೊತ್ತಿನ ಬೆಂಕಿ ಎತ್ತಿ ಸುಟ್ಟು ಹೋಗಿಬಿಡೋದು. ಅದಕ್ಕೆ ಇಲ್ಲಿ ಸಭಾ ಇದ್ದಲ್ಲಿ ಪಂಡಿತರು ಇರ್ತೀರಿ, ಇಂದಿಲ್ಲ ನಾಳೆ ಯಾವಾದ್ರೆ ಗ್ರಂಥ ಓದೋರು ಸಿಗಬೇಕು ವಿಷಯಗಳವು. ಸುಮ್ಮ ಗೋಳ ಮಾತಾಡಿ ರೊಕ್ಕ ತೊಗೊಂಡು ಹೋದ್ರೆ ನಮ್ಮ ಹೊಟ್ಟೆಗೆ ಎತ್ತಂಗಿಲ್ಲ ರೊಕ್ಕ. ಇದು ಶಾಶ್ವತನ ಕೈ ಎತ್ತಿ ಹೇಳ್ತಾ ಇದ್ದೀನಿ ಸಭಾದಾಗ. ನಾನು ಮುಗುಳ್ಕೋಡಕ್ಕೆ ಹೋಗಿದ್ದೆ ಎಲ್ಲ ಲಿಂಗ ಮುತ್ತಿಯವ್ರ ಬಲ್ಲಿ. ಹೋದಾಗ ಎಲ್ಲ ಲಿಂಗ 2 ಬಾಳಿಕಾಯಿ ಕೊಟ್ಟ, ನನಗೆ 2 ಬಾಳಿಕಾಯಿ, 1001 ರೂಪಾಯಿ, ಒಂದು ಭಸ್ಮ, ಒಂದು ದಾರ ಕೊಟ್ಟ. ನನ್ನ 2 ಮಕ್ಕಳಿಗೆ ನೌಕರಿ ಆತದ ನನ್ನ ಬಲ್ಲಿ ಖಾಯಂ ಅಗದಿ ಮುಗುಮಾಗಿಬಿಡ್ತಾಗಿ. ಈಗ ಒಬ್ಬ ಮಗ ಏನದ ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರ್ ಅದಾನ, ಒಬ್ಬ ಮಿಲಿಟ್ರಿ ಒಳಗದಾನ ದೇಶ ಸೇವೆದೊಳಗೆ. ಇಂಥ ಜ್ಞಾನಿಗಳು ಹ್ಯಾಂಗೆ ಕೊಡ್ಬೇಕು? ಅವ್ರು ಕೊಡ್ತಾರ, ರೊಕ್ಕ ಏನು ದೊಡ್ಡದಲ್ಲದು. ಅದರ ವಿಚಾರ ಮಾಡ್ಲಕ್ಕೆ ಹೋಗಬಾರ್ದು. ಭಕ್ತಿಯಿಂದ ಮಾತ್ರ ನಾವು ದೈವದ ಸೇವಾ ಮಾಡಿದ್ರೆ ಮಾತ್ರ ನಿಮ್ಮ ಆಶೀರ್ವಾದ ಆಗ್ತದ, ಇಂದಿಲ್ಲ ನಾಳೆ ಅದ್ರ ಫಲ ಸಿಗ್ತದೆ. ನಾ ಕೈ ಎತ್ತಿ ಹೇಳ್ತಾ ಇದ್ದೀನಿ. ಬರೇ ಉಲುಗು ಉಲುಗು ಉಲುಗ ಅಂದ್ರೆ ಏನು? ಅಲಗದ ಮೊತ್ತವನೇ ಬಂದ್ರು ನೋಡ್ರಿ ಶೇಖಪ್ ಮಾಸ್ತರ್ರಿ. ಅದಕ್ಕೆ ನನ್ನ ಗುಣನೇ 5-8 ವರ್ಷ ತಿರುಗಾಡೇನ ಹರದೇಶಿ ಮನುಷ್ಯ. ಇವರು ತಂದೆ ನಾವು ಜೋಡಿನ ಗೆಳೆಯರು. ಹರದೇಶಿ ಬಿರುದದ ಮನುಷ್ಯ ನಾಗೇಶಿ ಹಿಂದೆ ಬಂದ ನೀವು ಹೆಣ್ಮಗಳು ಕೂಡ ಹೆಸರು ಹಾಕ್ಲಕ್ಕಂದ್ರೆ ನನಗೆ ಭಾಳ ವಿಚಿತ್ರ ಆಗ್ಯದ್ರಿ. ಇರಲಿ ವಿದ್ಯಾಶ್ರೀ ಅಂಕು ಶಾಣೆ ಹುಷಾರಾಗ್ಯಾಳ, ಈಗ ಹೊರಬರ್ತಾ ಆಗಿದಿ ಒಂದು ಜರ ಅಧ್ಯಾತ್ಮದ ಬರ್ಲಕತ್ತೇಳ. ಮೊದಲು ಒಮ್ಮೆ ಹಾದರ್ ಸಾಗರ್ ಕೇಳಕ್ಕೆ ಹಾಡ್ಕಿ ಇಟ್ಟಿದ್ರಿ, ಈಗೀಗ ನನಗೆ ಭಾಳ ದೂರ ಇದ್ದಳು, ಈಗ ಜರ ಸನೆ ಬಂದಾಳ. ಏನು ಪ್ರಶ್ನೆ ಇಲ್ಲ, ಹಿಂಗೆ ದುಡಿಬೇಕ್ರಿ, ದುಡಿದ್ರೆ ಸಿಗ್ತದ, ಅದಕ್ಕೇನು ಪ್ರಶ್ನೆ ಇಲ್ಲ. ಬರೇ ದುಡಿಲಾರ್ದೆ ಪಗಾರ ಬೇಡಿದ್ರೆ ಸಿಗಂಗಿಲ್ಲ. ಅದಕ್ಕಾಗಿ ನೀ ಭಕ್ತರ ಕೈಯಾಗ ಸಿಕ್ಕಿ ಹೆಂಗೆ ಒದ್ದಾಡಿದಿ ತಂಗಿ ಇನ್ನು ಕೇಳು. ಹೆಣ್ಮಕ್ಳು ಬುದ್ಧಿ ಮೊಳಕಾಲ ತೆಳಗ ಅನ್ನೋದು ಯಾಕೆ ಬತ್ತು, ಯಾವಾಗ ಬತ್ತು? ಆ ಮಚೀಂದ್ರನಾಥರು ಭಿಕ್ಷಾಟನೆಗಾಗಿ ಹೋಗಿದ್ರು, ಅವ್ರ ಮನೆಯಾಗ ಮಕ್ಕಳು ಇದ್ದಿದ್ದಿಲ್ಲ ಅವರಿಗೆ. ಅವಾಗ ಹೋಗೋಪ ಇಂಥ ಸಾಧುರಿಗೆ ಎಷ್ಟೋ ಮಂದಿಗೆ ನೋಡಿವಿ, ಎಲ್ಲಿದೆ ಏನು ತಂದಿದೆ ಅಂದ ಕೂಡಲೇ ನಿನಗೇನು ತಾಪತ್ರೆ ಅದ ಹೇಳಂದ್ರು ಮಚೀಂದ್ರನಾಥ. ಅವಾಗ ನನಗೆ ಮಕ್ಕಳಿಲ್ಲಪ್ಪ ಏನು ಮಾಡಲಿ ಅಂತ ಕೇಳಿದಾಗ, ನಿನಗೆ ಮಕ್ಕಳು ಆತವ ತಗೋ ಪ್ರಸಾದ ಅಂತ ಹೇಳಿ ಮಹಾಪ್ರಸಾದ ಕೊಟ್ಟರು ಅವರು. ಹೋಗಿ ಅವ್ರು ಹೆಣ್ಮಕ್ಳು ಸುಮ್ಮ ಇರೋರಲ್ಲಲ್ರಿ, ನೆರಮನಿ ಮುದುಕಿ ಬಲಿ ಹಾದಳಕಿ. ಒಬ್ಬ ಸಾಧು ಬಂದಿದ್ದ, ನನಗೆ ಮಕ್ಕಳದು ಆಶೀರ್ವಾದ ಕೊಟ್ಟಾನ, ಮಕ್ಕಳಾತವ ಇದ್ರಾಗ ಅಂತ ಕೇಳಿದಳು ಈ ವಿದ್ಯಾಶ್ರೀ ಅಂತಕಿ. ಹುಚ್ಚಿ ಬೂದ್ಯಾಗ ಎಲ್ಲಾರು ಮಕ್ಕಳಾತವನು ಒಯ್ದು ತೆಪ್ಪ್ಯಾಗ ಚಲೋ ಯಾವ ಸಾಧು ಅಂದ್ಬಿಟ್ಲಕಿ. ನೋಡ್ರಿ ಅದು ನೀನು ಒಲಿದರೆ ಕೊರಡು ಕೊನರು ಅಂತ ಹೇಳ್ತಾರೆ ಬಸವಣ್ಣವ್ರು. ಹುಡುಗಟ್ಟಿಗೆ ಅಲ್ಲ ಅವು ಹೇಳಕ್ಕೆ ಮಾತಲ್ಲ ತಂಗಿ, ಸೀಸಿನ ಉಕ್ಕಿನ ಗುಂಡದಾವು. ನೀನು ಒಲಿದರೆ ಕೊರಡು ಕೊನರು ಬದಯ್ಯ, ನೀನು ಒಲಿದರೆ ಕೊರಡು ಹೈನವಾಗುವುದಯ್ಯ, ನೀನು ಒಲಿದರೆ ವಿಷವು ಅಮೃತವಾಗುವುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಅದರಿಂದ ನೋಡು ಕೂಡಲು ಸಂಗಮದೇವ ಅಂತಾನೆ ಬಸವಣ್ಣ. ಮುಂದೆ 12 ವರ್ಷ ಆದ ಬಳಿಕ ಮತ್ತೆ ಭಿಕ್ಷಾಟನೆಗೆ ಆಗಿ ಮಚ್ಚಂದ್ರ ಬಂದ್ರಲ್ಲಿ. ಇಲ್ಲೊಂದು ನಾನು ಮಹಾಪ್ರಸಾದ ಕೊಟ್ಟಿದ್ದ, ನನ್ನ ಮಗ ಹೆಂಗದ ನೋಡ್ಬೇಕಂತ ಹೇಳಿ. ಅಮ್ಮ ಎಲ್ಲಿದೆ ಹುಚ್ಚಿ ಹೋಗಂದಳಕಿ. ತಿಪ್ಪ್ಯಾಗ ಚೆಲ್ಲಿನಿ ಒಯ್ದು, ಎಲ್ಲಿದೆ ಮಗ, ಎಲ್ಲಿದೆ ಮೊಮ್ಮಗ ಹುಚ್ಚಿ ಅಂದಳಕಿ ಮಚ್ಚಂದ್ರಗ. ಇರ್ಲಮ್ಮ ಅದು ಎಲ್ಲಿ ಒಗದಿದಿ ತಿಪ್ಪ್ಯಾಗ, ಅದು ತೋರಿಸ್ಬಾ ನಾವು. ಯಾಕೆ ಗೊತ್ತಿತ್ತವನಿಗೆ. ಆ ತಿಪ್ಪ್ಯಾಗೆ 12 ವರ್ಷದ ಪಿಂಡ ತಯಾರಾಗಿಬಿಟ್ಟಿತ್ತು. ಗೋರ್ಕ ಅಂದಾಗ ಎದ್ದು ಬಂದ ಗೋರ್ಕನಾಥ ಸಾಷ್ಟಾಂಗ ಆಗ್ತಾಳ, ಕುಡಿ ನನ್ನ ಮಗನಿಗೆ ಎತ್ತ ಹೆಂಗಸರು ಬುದ್ಧಿ ಮೊಳಕಾಲ್ ತೆಳಗತ್ತ, ನಡೆ ಸೋಡ್ಜೆ ಅಂದೆ ನಾವು. ಅದಕ್ಕೆ ಇಂಥವು ಇತಿಹಾಸಗಳು ಹೇಳಿ ವಿದ್ಯಾಶ್ರೀ ನಿನಗೆ. ಅದಕ್ಕೆ ಈಗ ಇಲ್ಲಿ ಹೇಳ್ತಾರೆ ಕವಿಗಳು, ವಿಶ್ವಾಮಿತ್ರ ಕಾಡಿದ ಹುನ್ನರ ಕೇಳು ಇದರ ವಿವರ, ಶಿವನ ಸಭೆ ಎದರ ಬೀಳ ಹೇಳಲ ಹರಿಚಂದ್ರಗದಕ್ಕೆ ಕಾಡಿದರು, ಅದಕ್ಕೆ ಕಾಡಿದರು. ಅಂದ್ರ ನಿಮ್ ಗಂಗಾಗ ಜಡೆ ಆಗಿಟ್ಟು ತುಳಿಲಕತ್ಯಾಳ ನಿಮ್ಮ